ಹಾಯ್ ವಿದ್ಯಾರ್ಥಿಗಳಿಗೆ ನಿಮಗೆಲ್ಲ ಮತ್ತೆ ನನ್ನ ವಿಡಿಯೋಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಮಾಡೋಣ 9ನೇ ತರಗತಿಯ ಮೊದಲನೇ ಅಧ್ಯಾಯ ಸಂಖ್ಯಾ ಪದ್ಧತಿ. ವಿದ್ಯಾರ್ಥಿಗಳಿಗೆ ಹೆಸರೇ ಸೂಚಿಸುವಂಗೆ ನಾವು ಈ ಅಭ್ಯಾಸದಲ್ಲಿ ಏನ್ ಮಾಡತ್ತೀವಪ್ಪ ಅಂದ್ರೆ ಸಂಖ್ಯೆಗಳ ಬಗ್ಗೆ, ವಿಶೇಷವಾಗಿ ಸಂಖ್ಯೆಗಳ ಬಗ್ಗೆ ಅಭ್ಯಾಸ ಮಾಡ್ತೀವಿ. ಮತ್ತು ಸಂಖ್ಯೆಗಳ ವಿವಿಧ ಗುಂಪುಗಳನ್ನಾಗಿ ಮಾಡೀವಿ. ಆ ಗುಂಪುಗಳನ್ನ ನಾವು ಒಂದೊಂದನ್ನಾಗಿ ಅಭ್ಯಾಸ ಮಾಡೋಣ. ವಿದ್ಯಾರ್ಥಿಗಳಿಗೆ ಸಂಖ್ಯೆಗಳು ಅಂದಾಗ ನಾವೇನಪ್ಪ ಅಂದ್ರ ನಮ್ಮ ಎಜುಕೇಶನ್ ಸ್ಟಾರ್ಟ್ ಆಗಿದೆ LKG UKG ಅಲ್ಲಿ ಸಂಖ್ಯೆಗಳಿಂದ. ಮೊದಲನೇದಾಗಿ ಸಂಖ್ಯೆಗಳಿಂದ ಪ್ರಾರಂಭ ಆಗಿದ್ದು. ವಿದ್ಯಾರ್ಥಿಗಳು ನಾವು ಸಂಖ್ಯೆಗಳಲ್ಲಿ ಏನಪ್ಪಾ ಅಂದ್ರ ಕೌಂಟಿಂಗ್ ನಂಬರ್ ಸ್ಟಾರ್ಟ್ ಮಾಡಿದ್ವಿ. ಯಾವಪ್ಪ ಅಂದ್ರೆ ಮೊಟ್ಟ ಮೊದಲೇದಾಗಿ 1 2 3 ಅಂತ ಈ ತರ ಸ್ಟಾರ್ಟ್ ಮಾಡಿದ್ವಿ. ವಿದ್ಯಾರ್ಥಿಗಳು ನಾವು ಬರೀ 1 2 3 ಅಷ್ಟೇ ಅಲ್ಲ, ಇವುಗಳನ್ನು ಹೊರತುಪಡಿಸಿ ನಾವೇನ್ ಮಾಡ್ತೀವಪ್ಪ, ಸೊನ್ನೆಯನ್ನು ಕೂಡ ಬಳಸ್ತೀವಿ, ಋಣ ಸಂಖ್ಯೆಯನ್ನು ಬಳಸ್ತೀವಿ, ಮತ್ತೆ ದಶಮಾಂಶಗಳನ್ನು ಬಳಸ್ತೀವಿ. 2.3 4.5 ಇದಲ್ಲದೆ ಭಿನ್ನ ರಾಶಿಯನ್ನು ಬಳಸ್ತೀವಿ. 2/4, 1/2, 3 ಪೂರ್ಣಾಂಕ 1/2. ಈ ತರ ಬೇರೆ ಬೇರೆ ರೀತಿಯ ಸಂಖ್ಯೆಗಳನ್ನು ಕೂಡ ಬಳಸ್ತೀವಿ. ಇವು ಅಷ್ಟೇ ಅಲ್ಲದೆ ಇನ್ನೂ ಕೆಲವು ಅಭಾಗ ಲಬ್ಧಗಳ ಸಂಖ್ಯೆಗಳನ್ನು ಕೂಡ ಬಳಸ್ತೀವಿ. √2, √3, √4 ಈ ತರ. ಹಾಗಾದ್ರೆ ಈ ಎಲ್ಲಾ ಸಂಖ್ಯೆಗಳು ಏನಪ್ಪಾ ಅಂದ್ರ ಒಮ್ಮೆ ಆವಿಷ್ಕಾರ ಮಾಡಿಲ್ಲ. ಇವುಗಳು ಏನದಾವಪ್ಪ ಅಂದ್ರ ಹಂತ ಹಂತವಾಗಿ ಒಂದೊಂದಾಗಿ ಏನ್ ಮಾಡ್ಯಾರಪ್ಪ ಅಂದ್ರ ಆವಿಷ್ಕಾರ ಮಾಡ್ಯಾರ, ಅಭಿವೃದ್ಧಿ ಪಡಿಸ್ಕೋತ ಹೋಗ್ಯಾರಪ್ಪ. ಹಾಗಾದ್ರೆ ನಾವು ಮೊಟ್ಟ ಮೊದಲನೇದಾಗಿ ಯಾವ ಸಂಖ್ಯೆಗಳು ಬಂತು, ಆ ಸಂಖ್ಯೆಗಳ ಗಣಕ ನಾವೇನಂತ ಕರಿತೀವಿ, ಇವೆಲ್ಲಾದ್ರೂ ನಾವೇನಪ್ಪ ಅಂದ್ರ ಒಂದೊಂದಾಗಿ ತಿಳ್ಕೊಳ್ಳೋಣ. ಮೊಟ್ಟ ಮೊದಲನೇದಾಗಿ ಏನಪ್ಪಾ ಅಂದ್ರ ಸ್ವಾಭಾವಿಕ ಸಂಖ್ಯೆಗಳು. ಸ್ವಾಭಾವಿಕ ಸಂಖ್ಯೆಗಳಿಗೆ ಇಂಗ್ಲಿಷ್ನಾಗ ಏನ್ ಕರಿತಾರಪ್ಪ ಅಂದ್ರ ನ್ಯಾಚುರಲ್ ನಂಬರ್ಸ್ ಅಂತ ಕರೀತಾರ. ವಿದ್ಯಾರ್ಥಿಗಳು ಸ್ವಾಭಾವಿಕ ಸಂಖ್ಯೆಗಳಿಗೆ ಇಂಗ್ಲಿಷ್ನಾಗ ನ್ಯಾಚುರಲ್ ನಂಬರ್ಸ್ ಅಂತ ಕರೀತಾರಪ್ಪ, ನ್ಯಾಚುರಲ್ ನಂಬರ್ಸ್. ಹಾಗಾಗಿ ಅದರ ಮೊದಲನೇ ಅಕ್ಷರನ್ನ ನಾವೇನ್ ಮಾಡ್ತೀವಿ ಅಂದ್ರ ಈ ಸ್ವಾಭಾವಿಕ ಸಂಖ್ಯೆಗಳನ್ನು ಸೂಚಿಸಕ ಬಳಸ್ತೀವಿ. ಇಲ್ಲಿ ಸ್ವಾಭಾವಿಕ ಸಂಖ್ಯೆಗಳಲ್ಲಿ ಯಾವ ಸಂಖ್ಯೆಗಳು ಬರ್ತಾವ ಅಂದ್ರ ಕೇವಲ ಧನ ಸಂಖ್ಯೆಗಳು ಮಾತ್ರ ಬರ್ತಾವ. 1 2 3 4 ನಾವೇನ್ ಕೌಂಟ್ ಮಾಡಕ್ ಯೂಸ್ ಮಾಡ್ತಿಲ್ಲ, ಆ ಎಲ್ಲಾ ಸಂಖ್ಯೆಗಳಿಗೆ ನಾವೇನ್ ಕರಿತೀವಿ, ಸ್ವಾಭಾವಿಕ ಸಂಖ್ಯೆಗಳು ಅಂತ ಕರಿತೀವಿ. ವಿದ್ಯಾರ್ಥಿಗಳಿಗೆ ನೀವು ಇಲ್ಲಿ ನೋಡಿರ್ಬೋದು, ನಾವ್ ಯಾವ್ದಾದ್ರು ಒಂದು ವಸ್ತುವನ್ನು ಕೌಂಟ್ ಮಾಡಕ್ ಹೇಳ್ತೀವಿ, ಕರೆಕ್ಟ್ ಆಗಿ 5 ಬುಕ್ಗಳು, 5 ಪೆನ್ನುಗಳು, ಈ ತರ ಹೇಳ್ತೀವಿ. 2 ಬುಕ್ಗಳು, 2 ಪೆನ್ನುಗಳು, 2 ಬ್ಯಾಟ, ಈ ತರ ಹೇಳ್ತೀವಪ್ಪ. ಈ ತರ ಹೇಳುವಾಗ ನಮಗ ಒಂದು ಸಲ ಏನು ಇಲ್ಲ ಅಂತ ಹೇಳ್ಬೇಕಾಗ್ತದೆ. ಏನು ಇಲ್ಲ, ಯಾವುದೇ ವಸ್ತು ಇಲ್ಲ ಅಂತ ಹೇಳ್ಬೇಕಾಗಿತ್ತಂದ್ರ ಇಲ್ಲಿ ಆ ತರ ಯಾವುದೇ ರೀತಿಯ ಸಂಕೇತನೇ ಇಲ್ಲ. ಹಾಗಾಗಿ ನಾವು ಈಗ ಸದ್ ಗೊತ್ತಿದ್ದ ಸಂಕೇತ ಯಾವಪ್ಪ ಅಂದ್ರ ಹಾಗೆ ಏನು ಇಲ್ಲ ಅಂತ ಹೇಳಾಕ ನಾವು ಸೊನ್ನೆಯನ್ನು ಬಳಸ್ತೀವಿ. ಆದ್ರ ಈ ಸಂಖ್ಯೆಗಳ ಗುಂಪಿನಲ್ಲಿ ಸೊನ್ನೆ ಇಲ್ಲ. ಹಾಗಾಗಿ ನಾವು ಏನಪ್ಪಾ ಸೊನ್ನೆ ಅವಶ್ಯಕತೆ ಬಂದಿರೋದ್ರಿಂದ ನಾವು ಈ ಸಂಖ್ಯಾ ಪದ್ಧತಿಗೆ, ಈ ಸಂಖ್ಯೆಗಳ ಗಣಕ್ಕ ಸೊನ್ನೆಯನ್ನು ಸೇರಿಸಿ ಹೊಸ ಸಂಖ್ಯೆಗಳ ಗುಂಪನ್ನ ಆವಿಷ್ಕಾರ ಮಾಡಿದ್ರು. ಅದಕ್ಕೆ ನಾವೇನ್ ಕರಿತೀವಪ್ಪ ಅಂದ್ರ ಪೂರ್ಣ ಸಂಖ್ಯೆಗಳ ಗಣ ಅಂತ ಕರಿತೀವಿ. ಪೂರ್ಣ ಸಂಖ್ಯೆಗಳು. ಪೂರ್ಣ ಸಂಖ್ಯೆಗಳು ವಿದ್ಯಾರ್ಥಿಗಳು ಇಂಗ್ಲಿಷ್ನಾಗ ಹೋಲ್ ನಂಬರ್ಸ್ ಅಂತ ಕರೀತಾರ. ಹೋಲ್ ನಂಬರ್ಸ್. ಅದ್ರ ಮೊದಲನೇ ಅಕ್ಷರ ಯಾವಪ್ಪ ಅಂದ್ರೆ W. ಅದನ್ನೇ ನಾವೇನ್ ಮಾಡ್ತೀವಪ್ಪ ಅಂದ್ರ ಇದನ್ನ ಸೂಚಿಸಾಕ, ಇವು ಸಂಖ್ಯೆಗಳ ಗಣವನ್ನು ಸೂಚಿಸಾಕ ಬಳಸ್ತೀವಿ. ಇಲ್ಲಿ ಯಾವಪ್ಪ ಎಲ್ಲಾ ಸ್ವಾಭಾವಿಕ ಸಂಖ್ಯೆಗಳ ಜೊತೆಗೆ ಎಕ್ಸ್ಟ್ರಾ ಏನಿರ್ತದೆ, ಸೊನ್ನೆ ಇರ್ತದೆ. 1 2 3 4 ಎಲ್ಲ ಸ್ವಾಭಾವಿಕ ಸಂಖ್ಯೆಗಳು, ಅನಂತದವರೆಗೆ ಸ್ವಾಭಾವಿಕ ಸಂಖ್ಯೆಗಳು. ವಿದ್ಯಾರ್ಥಿಗಳು ನಾವ್ ಇಲ್ಲಿ ಏನ್ ಹೇಳ್ಬೋದಪ್ಪ, ಎಲ್ಲಾ ಸ್ವಾಭಾವಿಕ ಸಂಖ್ಯೆಗಳು ಎದುರಾಗದಾವು, ಪೂರ್ಣ ಸಂಖ್ಯೆಗಳಲ್ಲಿ ಅದಾವು. ಹಾಗಾಗಿ ಎಲ್ಲಾ ಸ್ವಾಭಾವಿಕ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳಾಗಿವೆ ಅಂತ ಹೇಳ್ಬೋದು. ಅದ್ರ ಉಲ್ಟಾ ಹೇಳ್ಬೋದೇ ನೋಡ್ರಿ, ಇಲ್ಲಿ ಇರ್ತಕ್ಕಂಥ ಎಲ್ಲಾ ಸಂಖ್ಯೆಗಳು ಇಲ್ಲಿ ಎದುರಾಗದಾವ ನೋಡ್ರಿ. ಎಲ್ಲಾ ಪೂರ್ಣ ಸಂಖ್ಯೆಗಳು ಸ್ವಾಭಾವಿಕ ಸಂಖ್ಯೆಗಳ ಆಗಿವೆ ಅದೇ ಒಂದು ಮಾರ್ಕ್ಸ್ ನಿಮ್ಗೆ ಪ್ರಶ್ನೆ ಇದು. ಅವಾಗ ನೀವೇನ್ ನೋಡಪ್ಪ, ಹೌದು ಅಥವಾ ಇಲ್ಲ ಅಂತ ಬರಬೇಕು, ಅದಕ್ಕೆ ಕಾರಣ ಕೊಡ್ಬೇಕು. ನಾವೀಗ ಇಲ್ಲಿ ಇರ್ತಕ್ಕಂಥ ಎಲ್ಲಾ ಸಂಖ್ಯೆಗಳು ಇದ್ರಲ್ಲಿ ಇಲ್ಲ. ಇಲ್ಲಿ ನೋಡ್ರಿ ಸೊನ್ನೆ ಐತಿ, ಇದ್ರಾಗೈತೇನ ಇಲ್ಲ. ಹಾಗಾಗಿ ಎಲ್ಲಾ ಪೂರ್ಣ ಸಂಖ್ಯೆಗಳು ಸ್ವಾಭಾವಿಕ ಸಂಖ್ಯೆಗಳು ಆಗಿಲ್ಲ. ಅದಕ್ಕೆ ಕಾರಣ ಒಂದೇ, ಸೊನ್ನೆ ಇರ್ಲಾರ್ದಕ್ಕ. ಓಕೆ ವಿದ್ಯಾರ್ಥಿಗಳೇ, ಹಾಗಾದ್ರೆ ನಮ್ಗೆ ಇಲ್ಲಿ ನಾವೊಂದು ನಂಬರ್ಸ್ ಅವಶ್ಯಕತೆ ಬರ್ತದೆ. ನಾವೀಗ ಪ್ರೆಸೆಂಟ್ ಯೂಸ್ ಮಾಡ್ತೀವಿ ನೋಡ್ರಿ. ಈಗ ಹೆಂಗಪ್ಪ ಅಂದ್ರ ಬೇಸಿಗೆಯಲ್ಲಿ ತಾಪಮಾನ ಹೇಳಿದ್ರಿ ನೀವು. ತಾಪಮಾನವನ್ನ ಬಿಜಾಪುರದಾಗ ಎಷ್ಟಾಯ್ತು, ಗುಲ್ಬರ್ಗ ಎಷ್ಟಾಯ್ತು, ಬೇರೆ ಬೇರೆ ಕಡೆ ಗರಿಷ್ಠ ತಾಪಮಾನ ಹಿಂಗ್ ಬರ್ಕೋದ್ ಬಂದಾಗ 45 ಡಿಗ್ರಿ ಸೆಲ್ಸಿಯಸ್, 43 ಡಿಗ್ರಿ ಸೆಲ್ಸಿಯಸ್, ಈಗ 10 ಡಿಗ್ರಿ ಸೆಲ್ಸಿಯಸ್. ಕೆಲವೊಂದ್ ಕಡೆ ನೋಡ್ರಿ, ಈಗ ಜಮ್ಮು ಕಾಶ್ಮೀರ ಆಗಿರ್ಬೋದು, ಅಲ್ಲಿ ಏನಪ್ಪಾ ಅಂದ್ರ ಕನಿಷ್ಠ ತಾಪಮಾನ ಇರ್ತೈತಿ. ಅವ್ರೇನಪ್ಪಾ ಅಂದ್ರ 5 ಈಗ ಇದೇ ತರ ಬಂದಾಗ 0 ಡಿಗ್ರಿ ಸೆಲ್ಸಿಯಸ್. ಇನ್ನೂ ಕಡಿಮೆ ಆದಾಗ ಏನ್ ಮಾಡ್ತೀವಪ್ಪ, 2 ಡಿಗ್ರಿ 3 ಡಿಗ್ರಿ -1 ಡಿಗ್ರಿ, -2, -3 ಹಿಂಗೇನ್ ತಾಪಮಾನ ಕಡಿಮೆ ಹಾಕೋದ್ ಬರ್ತೈತಿ. ಆದ್ರೆ ಇಲ್ಲಿ ನೀವು ನೋಡಿದಾಗ
ಈ ಸಂಖ್ಯೆಗಳಲ್ಲಿ ಈ ತರ ಋಣ ಸಂಖ್ಯೆಗಳು ಇಲ್ಲ, ಈ ತರ ಋಣ ಸಂಖ್ಯೆಗಳ. ಹಾಗಾಗಿ ನಾವೇನು ಮಾಡ್ತೀವಪ್ಪ, ಅವುಗಳ ಕೊರತೆ ಬಂದಿರೋದ್ರಿಂದ ಈ ಸಂಖ್ಯೆಗಳ ಘನವನ್ನು ಇನ್ನೂ ಒಂದ್ ಸ್ವಲ್ಪ ಅಭಿವೃದ್ಧಿಪಡಿಸಿ ಇದ್ರಾಗ ನಾವ್ ಏನ್ ಮಾಡ್ತೀವಪ್ಪ ಅಂದ್ರ ಇವುಗಳ ಜೊತೆಗೆ 0, 1, 2, 3, 4 ಎಲ್ಲಾ ಪೂರ್ಣ ಸಂಖ್ಯೆಗಳ ಧನ ಸಂಖ್ಯೆಗಳ ಜೊತೆ ಮತ್ತು 0 ಜೊತೆಗೆ ಈ ಋಣ ಸಂಖ್ಯೆಗಳನ್ನು ಸೇರಿಸಿಬಿಟ್ಟಿವಪ್ಪ. ಅದು ಏನಾಗ್ಬಿಡ್ತಪ್ಪ ಅಂದ್ರೆ ನಮ್ದ ಇನ್ನು ಮುಂದಿನ ಸಂಖ್ಯೆಗಳ ಘನ ಆಗ್ಬಿಡ್ತು. ಅದಕ್ಕೆ ನಾವೇನಂತ ಕರಿತೀವಿ, ಪೂರ್ಣಾಂಕಗಳ ಘನ. ಪೂರ್ಣಾಂಕಗಳು ಅಂತ ಕರಿತೀವಿ. ಪೂರ್ಣಾಂಕಗಳಿಗೆ ಇಂಗ್ಲಿಷ್ನಾಗ ಏನಂತ ಕೇಳ್ತಾರಪ್ಪ ಅಂದ್ರ ಇಂಟಿಜರ್ಸ್ ಅಂತ ಕರೀತಾರ. ಹಾಗಾಗಿನೇ ಇದರ ಮೊದಲನೇ ಅಕ್ಷರ ಏನದ ನೋಡ್ರಿ, ಇವುಗಳ ಘನಗಳನ್ನ ಸೂಚಿಸಕ್ಕೆ ನಾವು ಬಳಸ್ತೀವಿ. ಕೆಲವೊಂದ್ಸಲ ಏನ್ ಮಾಡ್ತಾರಪ್ಪ, ಜಡ್ ಕೂಡ ಬಳಸ್ತಾರ. ಪೂರ್ಣಾಂಕಗಳನ್ನ ಯಾವ ಸಂಖ್ಯೆಯಿಂದ ಬಳಸ್ತಾರ ಅಂತ ಕೇಳಿದ್ರ ಜಡ್ ಅಥವಾ ಆಯ್ ಅಂತ ಹೇಳ್ಬೇಕು. ಇಲ್ಲಿ ಕೂಡ ನೋಡ್ರಿ, ಎಲ್ಲಾ ಪೂರ್ಣ ಸಂಖ್ಯೆಗಳು ಪೂರ್ಣಾಂಕದಾಗ ಅದಾವು, ಆದ್ರೆ ಎಲ್ಲಾ ಪೂರ್ಣಾಂಕಗಳು ಪೂರ್ಣ ಸಂಖ್ಯೆಗಳಲ್ಲಿ ಇಲ್ಲ, ಋಣ ಸಂಖ್ಯೆಗಳು ಇದ್ರಾಗಿಲ್ಲ. ಅಂದ್ರೆ ಕಾರಣ ಬರೀ ಯಾಕೆ ಬರ್ಬೇಕು ನಿಮಗ. ಇನ್ನ ಈ ಸಂಖ್ಯೆಗಳನ್ನ ನೋಡಿದಾಗ ನಾವು ನಿತ್ಯ ಜೀವನ ಇನ್ನೂ ಕೆಲವು ಸಂಖ್ಯೆಗಳು ನಮಗೆ ಇದ್ರಾಗ ಸಿಗಂಗಿಲ್ಲ. ಅವು ಯಾವಪ್ಪ ಅಂದ್ರ ಈ ತರ ಸಂಖ್ಯೆಗಳನ್ನ ಹುಡುಕ್ರಿ, ಇಲ್ಲಿ ಸಿಗ್ತಾವೇನೋ 3.5, 2/4, -8/3, 1.3333 ಈ ತರ ಸಂಖ್ಯೆಗಳನ್ನ ನಾವು ಇಲ್ಲಿ ನೋಡಿದ್ರ ಅವು ಇದರಲ್ಲಿ ಕೂಡ ಸಿಗಂಗಿಲ್ಲ. ಹಾಗಾಗಿ ಅವುಗಳ ಅವಶ್ಯಕತೆಗೆ ಅನುಗುಣವಾಗಿ ನಾವೇನ್ ನೋಡಿಪ್ಪ, ಮತ್ತೆ ಇದನ್ನ ಮತ್ತೊಂದ್ ಸ್ವಲ್ಪ ಅಭಿವೃದ್ಧಿ ಪಡಿಸಿ ಇದನ್ನ ನಾವು ಸ್ವಲ್ಪ ಹೆಚ್ಚಿಗೆ ಸಂಖ್ಯೆಗಳನ್ನು ಕಂಡಿಡ್ದ ಇದ್ರಾಗ ಆಡ್ ಮಾಡಿದೀವಿ, ಕೂಡಿಸಿ ಇದ್ರ ಜೊತೆಗೇನೆ ಅವುಗಳನ್ನ ಬರೆದ್ರಾಗ ಅದೇನಪ್ಪಾ ಇದರ ಮುಂದಿನ ಸಂಖ್ಯೆಗಳ ಗಣಕ ಅಂತ ಹೆಸರು ಕೊಟ್ಟಿವಿ. ಅದು ಯಾವ್ದಪ್ಪ ಅಂದ್ರ ಭಾಗಲಬ್ಧ ಸಂಖ್ಯೆಗಳ ಘನ. ಭಾಗಲಬ್ಧ ಸಂಖ್ಯೆಗಳು. ವಿದ್ಯಾರ್ಥಿಗಳು ಭಾಗಲಬ್ಧ ಸಂಖ್ಯೆಗಳಿಗೆ ಇಂಗ್ಲಿಷ್ನಾಗ ಏನಂತ ಕೇಳ್ತಾರಪ್ಪ ಅಂದ್ರ ರ್ಯಾಷನಲ್ ನಂಬರ್ಸ್ ಅಂತ ಕರೀತಾರ. ಹಾಗಾದ್ರೆ ಭಾಗಲಬ್ಧ ಸಂಖ್ಯೆಗಳಿಗೆ ಇಲ್ಲಿ ಏನಪ್ಪಾ ಅಂದ್ರ ಇಲ್ಲಿ ಒಂದು ಡೆಫಿನಿಷನ್ ಬರ್ತದಪ್ಪ. ಭಾಗಲಬ್ಧ ಸಂಖ್ಯೆಗಳು ಯಾವ ಕರಿಬೇಕು ಅಂತಕ್ಕಿಂತ ಒಂದು ಡೆಫಿನಿಷನ್ ಅದ. ಇಲ್ಲಿ ನೋಡ್ರಿ, ಯಾವ ಸಂಖ್ಯೆಗಳನ್ನ ನಾವು P/Q ರೂಪದಲ್ಲಿ ಬರೆಯಬಹುದು ಆ ಎಲ್ಲ ಸಂಖ್ಯೆಗಳು ಭಾಗಲಬ್ಧ ಸಂಖ್ಯೆಗಳು. ಇಲ್ಲಿ P ಮತ್ತು Q ಗಳು ಏನಪ್ಪಾ ಅಂದ್ರ ಪೂರ್ಣಾಂಕಗಳು, ಮತ್ತು Q ನ ಬೆಲೆ ಇಲ್ಲಿ ಏನ್ ಛೇದ ಪದಾರ್ಥ ಅದು 0 ಇರಬಾರ್ದು. ಆ ತರದ ಎಲ್ಲಾ ಸಂಖ್ಯೆಗಳನ್ನ ನಾವೇನಂತ ಕರಿತೀವಿ, ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ಅರ್ಥ ಆಗಿರ್ಬೋದು. ಯಾವ ಸಂಖ್ಯೆಗಳನ್ನು P/Q ರೂಪದಲ್ಲಿ ಬರಿಬಹುದು ಆ ಎಲ್ಲಾ ಸಂಖ್ಯೆಗಳು ಭಾಗಲಬ್ಧ ಸಂಖ್ಯೆಗಳು. ಉದಾಹರಣೆ ಎಲ್ಲ ಪೂರ್ಣಾಂಕಗಳ ನೋಡ್ರಪ್ಪ. ಪೂರ್ಣಾಂಕಗಳಲ್ಲಿ ಬರ್ತಕ್ಕಂಥ ಯಾವ್ಯಾವಪ್ಪ, ಈ ಎಲ್ಲಾ ಋಣ ಸಂಖ್ಯೆಗೆ ಆಗಿರ್ಬೋದು, ಎಲ್ಲಾ ಧನ ಸಂಖ್ಯೆಗೆ ಆಗಿರ್ಬೋದು, ಇವು ಎಲ್ಲಾದ್ರೂ ನಾವು ಪೂರ್ಣಾಂಕಗಳ ಇವು ಎಲ್ಲಾದ್ರೂ ನಾವ್ ಏನಂತ ಕರಿತೀವಿ, ಭಾಗಲಬ್ಧ ಸಂಖ್ಯೆ ಅಂತ ಕರಿತೀವಿ. ನೀವು ಕೇಳ್ಬೋದು 3 ಹೆಂಗ್ P/Q ರೂಪನಾಗ ಬರಿಬಹುದು ಅಂತ ಕೇಳಿದ್ರ, ನೋಡ್ರಿ 3/1 ಅಂತ ಬರಿಬಹುದು. ಛೇದ ಪದ ಏನು ಇಲ್ಲ ಅಂದ್ರೆ ಎಷ್ಟು ಇರತ್ತಪ್ಪ ಅಂದ್ರ 1 ಇದ್ದೇ ಇರತಿ. ಹಾಗಾಗಿ ಇವೆಲ್ಲಾಕು ಛೇದ ಪದ ಏನು ಇಲ್ಲ ಅಂದ್ರೆ ಎಷ್ಟಪ್ಪ 1 ಇದ್ದೇ ಇರ್ತದೆ. ಹಾಗಾಗಿ ಎಲ್ಲಾ ಪೂರ್ಣಾಂಕಗಳ ಏನಾಗಿಬಿಟ್ಟು ಇವಾಗ ಭಾಗಲಬ್ಧ ಸಂಖ್ಯೆಗಳಾಗ್ಬಿಡ್ತು. ನೋಡ್ರಿ 0 ಕೂಡ ಇದನ್ನ ಕೇಳ್ತಾರೆ ನಿಮ್ಗ ಎಕ್ಸರ್ಸೈಸ್ ಒಂದು ಪ್ರಶ್ನೆ ಅದ, 0 ಭಾಗಲಬ್ಧ ಸಂಖ್ಯೆ ಅಂತ ಕರಿಬಹುದಾ? 0 ಹೆಂಗ್ ಬರಿಬಹುದು ನಾವು? 0ನ 0/1 ಅಂತ ಬರಿಬಹುದು. 0/1 ಬೆಲೆ ಮತ್ತೆ ಎಷ್ಟಪ್ಪ ಅಂದ್ರ 0ನೇ ಆಗ್ತೈತಿ. ಹಾಗಾಗಿ 0ಯು ಕೂಡ ಒಂದ್ ಏನಪ್ಪಾ ಅಂದ್ರ ಭಾಗಲಬ್ಧ ಸಂಖ್ಯೆನೆ. ಅಂದ್ರೆ ಇದ್ರಾಗ ಏನಪ್ಪಾ ಅಂದ್ರ ಈ ತರ ಎಲ್ಲಾ ದಶಮಾಂಶಗಳು ಬರ್ತಾವು, ಮತ್ತ ಈ ತರದ ಎಲ್ಲಾ ಸಂಖ್ಯೆಗಳನ್ನು ಕೂಡ ಪ್ಲಸ್ ಮೈನಸ್ ಎಲ್ಲಾ ರೀತಿಯ ಸಂಖ್ಯೆಗಳು ಕೂಡ ಇದರಲ್ಲಿ ಬರ್ತಾವು. ನೀವು ಯಾವ ಬೇಕಾದ ಈ ರೂಪನಾಗ ಬರೀರಿ, ಇವ ಎಲ್ಲ ಏನಪ್ಪಾ ಅಂದ್ರ ಭಾಗಲಬ್ಧ ಸಂಖ್ಯೆಗಳ. ಕೆಲವೊಂದು ಅಂತ್ಯಗೊಳ್ಳುವ ದಶಮಾಂಶಗಳು ಇರ್ತಾವ, ಕೆಲವೊಂದು ಅಂತ್ಯಗೊಳ್ಳದ ಪುನರಾವರ್ತಿತ ದಶಮಾಂಶಗಳು ಬರ್ತಾವ. ಅವು ಕಟ್ಟೆ ನಾವೇನಂತ ಕರಿತೀವಪ್ಪ ಅಂದ್ರ ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ವಿದ್ಯಾರ್ಥಿಗಳೇ, ನಮ್ಗೀಗ ಅಭ್ಯಾಸ ಕತ್ತಿ ಮುಖ್ಯವಾಗಿರ್ತಕ್ಕಂಥದ್ದು ಏನಪ್ಪಾ ಅಂದ್ರ ಈ ಭಾಗಲಬ್ಧ ಸಂಖ್ಯೆನೇ ಅದ. ಇನ್ನು ಎಕ್ಸರ್ಸೈಸ್ 1.1 ಏನಪ್ಪಾ ಅಂದ್ರ ನಾವು ಈ ಭಾಗಲಬ್ಧ ಸಂಖ್ಯೆಗಳ ಮೇಲೆ ಏನಪ್ಪಾ ಅಂದ್ರ ಸಾಕಷ್ಟು ಸಮಸ್ಯೆಗಳನ್ನ ಬಿಡಿಸಿ
ವಿದ್ಯಾರ್ಥಿಗಳಿಗೆ ಈಗ ಭಾಗಲಬ್ಧ ಸಂಖ್ಯೆಗಳು ಅಂದ್ರೆ ನಿಮ್ಗೆ ಗೊತ್ತಾಯ್ತು. ಈಗ ಯಾವ್ದಾದ್ರು ಒಂದು ಭಾಗಲಬ್ಧ ಸಂಖ್ಯೆಯನ್ನು ಕೊಟ್ಟಾಗ ಅದಕ್ಕೆ ಸಮನಾದಂತ ಭಾಗಲಬ್ಧ ಸಂಖ್ಯೆಗಳನ್ನು ಬರೀರಿ ಅಂತ ಹೇಳ್ತಾರೆ. ವಿದ್ಯಾರ್ಥಿಗಳು ಇವಾಗ 1/2 ಐತಿ. ಈ 1/2ಕ್ಕೆ ಸಮ ಭಾಗಲಬ್ಧ ಸಂಖ್ಯೆಗಳನ್ನು ಬರೀರಿ. ಸಮ ಭಾಗಲಬ್ಧ ಸಂಖ್ಯೆಗಳನ್ನು ಬರೀರಿ, ಸಮ ಭಿನ್ನ ರಾಶಿಗಳನ್ನು ಬರೀರಿ ಅಂದಾಗ ಹೆಂಗ್ ಬರಿಬೇಕು ಇಂಥ ಪ್ರಶ್ನೆ ಬರುತ್ತಪ್ಪ. ನೀವು ಆಲ್ರೆಡಿ ನಿಮ್ಮ ಹಿಂದಿನ ತರಗತಿಯಲ್ಲಿ ಕಲ್ತಿದ್ದೀರಿ. ಈಗ 1/2 ಒಂದು ಭಿನ್ನ ರಾಶಿ ಅದ. ಇದಕ್ಕೆ ಒಂದೇ ಸಂಖ್ಯೆಯಿಂದ ಅಂಶ ಮತ್ತು ಛೇದ ಗುಣಾಕಾರ ಮಾಡ್ರಿ, ಬರ್ತಕ್ಕಂತ ಭಾಗಲಬ್ಧ ಸಂಖ್ಯೆ ಏನಾಗಿರುತ್ತೆ 1/2ಕ್ಕ ಸಮನಾದಂತ ಒಂದು ಭಿನ್ನ ರಾಶಿ ಆಗಿರುತ್ತೆ. 1 2 2 2 4 1 ಬರ್ತೀವಪ್ಪ ನಾವು. ಇನ್ನೊಂದು ಬರಿ ಅಂತ ಕೇಳಿದ್ರ ಅತಿ ಸುಲಭವಾಗಿ ನಾವು ಎಷ್ಟು ಬೇಕಷ್ಟು ಬರಿಬಹುದು. 5 ತಗೋರಿ, 5/5 ಗುಣಸ್ರಿ ಭಾಗಸ್ರಿ ಅದೇ ಸಂಖ್ಯೆಯಿಂದ. 1 5 5, 2 5 10. ಇದೇ ತರ ನೀವು ಎಷ್ಟು ಬೇಕಷ್ಟು ಸಂಖ್ಯೆಗಳನ್ನ ಬರೀಬಹುದು. 1 10 10, 2 10 20. ನೋಡ್ರಿ ನಾನು ಇವಾಗ 3 ಬರ್ದೆ. ನೀವು ಇದೇ ತರ ಅನೇಕ ಅಸಂಖ್ಯಾತ ಸಮ ಭಿನ್ನ ರಾಶಿಗಳನ್ನ 1/2ಕ್ಕೆ ಬರಿಬಹುದು. ಕೊಟ್ಟಂತ ಯಾವುದೇ ಒಂದ ಭಿನ್ನ ರಾಶಿಗೆ ಸಮನಾದಂತ ಭಿನ್ನ ರಾಶಿಯನ್ನ ಬರಿಬಹುದು. ವಿದ್ಯಾರ್ಥಿಗಳಿಗೆ ಇವಾಗ ನೆಕ್ಸ್ಟ್ ಪ್ರಶ್ನೆ ನಿಮಗೆ ಏನಪ್ಪಾ ಅಂದ್ರ, ನಿಮ್ಗೆ ಎಕ್ಸರ್ಸೈಸ್ ನಲ್ಲಿ ಬರ್ತಕ್ಕಂಥದ್ದು ಈಗ ಯಾವುದೇ ಒಂದು ಸಂಖ್ಯೆಗಳನ್ನ ಕೊಟ್ಟ ನಾವು. ಈಗ ಉದಾಹರಣೆಗೆ 1 ಮತ್ತು 2 ಈ 1 ಮತ್ತು 2ರ ನಡುವಿನ 5 ಭಾಗಲಬ್ಧ ಸಂಖ್ಯೆಗಳನ್ನು ಬರೀರಿ. ಇದಕ್ಕೊಂದು ಒಂದು ಪ್ರಶ್ನೆ ಅಲ್ಪ, ನಿಮ್ಗೆ 2 ಮಾರ್ಕ್ಸ್ ಒಂದು ಪ್ರಶ್ನೆ, 2 ಮಾರ್ಕ್ಸ್ ಕೇಳ್ತಕ್ಕಂಥ ಪ್ರಶ್ನೆ ಇದು. 1 ಮತ್ತು 2ರ ನಡುವಿನ 5 ಭಿನ್ನ ರಾಶಿಗಳನ್ನು ಬರೀರಿ. 1ಕ್ಕಿಂತ ದೊಡ್ಡದಿರ್ಬೇಕು, 2ಕ್ಕಿಂತ ಸಣ್ಣದಿರ್ಬೇಕು ಅಂತಾವ್. ಹಾಗೆ 1ಕ್ಕಿಂತ ದೊಡ್ಡದಪ್ಪ 1.1, 1.5, 1.7 ಈ ತರ ನಾವು ಭಿನ್ನ ದಶಮಾಂಶದಾಗ ಹೇಳ್ಬಹುದು. ಈಗ P/Q ರೂಪನಾಗ ಬರೀರಿ ಅಂದ್ರೆ ಹೆಂಗ್ ಬರೀತೀರಿ? ಎಷ್ಟು ಬರಿಬೇಕಾಗಿಪ್ಪ? 5 ಭಾಗಲಬ್ಧ ಸಂಖ್ಯೆಗಳನ್ನ ಬರೀಬೇಕಾಗೈತಿ. 5 ಭಾಗಲಬ್ಧ ಸಂಖ್ಯೆಗಳು ಎಷ್ಟಪ್ಪ? 5 ನಾವೇನಪ್ಪ 5ಕ್ಕೆ 1 ಕೂಡಿಸ್ಬಿಡು. 5 + 1 ಎಷ್ಟು? 6. ಹಾಗಾದ್ರ 6 ಬರ್ತಲ್ಲ, ಇದು ಮುಖ್ಯ. ಈ 6ರಿಂದ 1ಕ್ಕೆ ಗುಣಿಸಿ ಮತ್ತು ಭಾಗಿಸ್ರಿ. 1 6 6, ಕೆಳಗೇನಿಲ್ಲ ಅಂದ್ರೆ 1 ಇದ್ದೇ ಇರ್ತಿ ಅದು 6. ಅಂದ್ರೆ ನಾವು 1 ಏನ್ ಬರಿಬಹುದು? 6/6 ಅಂತ ಬರ್ಕೋಬಹುದು. ಇನ್ನು ಅದೇ ತರ 2ನೇ ಸಂಖ್ಯೆ ಏನಪ್ಪ? ಮುಂದಿನ ಸಂಖ್ಯೆ 2 ಅದು. 2ಕ್ಕೂ ಏನ್ ಮಾಡ್ರಿ ನೀವು? 6ರಿಂದ ಗುಣಿಸ್ರಿ ಮತ್ತ ಭಾಗಿಸ್ರಿ. 2 6 12, ಇದು 6ಕ್ಕೆ 6. ಇದನ್ನ ಮತ್ತೆ ನೀವು ಸಂಕ್ಷೇಪಿಸಿದ್ಯಾ ಆದ್ರೆ ಮತ್ತೆ 2 ಬರ್ತೈತೆ ಅಂದ್ರೆ ಮತ್ತೆ 2 ಬರುತ್ತೆ. ಹೆಂಗ್ 2 ಹೆಂಗ್ ಬರ್ತೇ? 6 1 6 2 12 ಮತ್ 2 ಬರ್ತದೆ. 2 ಅಂದ್ರು ಒಂದೇ, 12/6 ಅಂದ್ರು ಒಂದೇ. ಈಗ ನೋಡ್ರಿ, ಒಂದು 6/6 ಅದ, ಇನ್ನೊಂದ 12/6. ಈ ಉತ್ತರ ನಡುವಿನ ಸಂಖ್ಯೆಗಳನ್ನ ಬರಿಬೇಕೀಗ ಅಷ್ಟೇ. ಅಂದ್ರೆ ಯಾವ ಬಂದುಪ್ಪ? ಅವು 6/6 ಆಗ ನೆಕ್ಸ್ಟ್ 7/6. ಇದರ ನಂತರ ಇದಕ್ಕೆ ದೊಡ್ಡ ಸಂಖ್ಯೆ 8/6, ಇದಕ್ಕೆ ದೊಡ್ಡ ಸಂಖ್ಯೆ 9/6, ಇದಕ್ಕಿಂತ ದೊಡ್ಡ ಸಂಖ್ಯೆ 10/6, ಇದಕ್ಕಿಂತ ದೊಡ್ಡ ಸಂಖ್ಯೆ 11/6, ಇದಕ್ಕಿಂತ ದೊಡ್ಡ ಯಾವಪ್ಪ? 12/6. ಅದು ನಮ್ದು ಯಾವಪ್ಪ? 2. ಅದು 6 1 6 2. ಅಂದ್ರೆ ಇವೆಲ್ಲಾ ಸಂಖ್ಯೆಗಳು 2ಕ್ಕಿಂತ ಸಣ್ಣ. ಇದ್ರ ಹಿಂದಿನ ಸಂಖ್ಯೆ ಯಾವ್ದು ಬರ್ತೀವಿ? 6/6, 6 1 6 1. ಅದು ನಮ್ದು ಯಾವಪ್ಪ ಅಂದ್ರ 1. ಇದು ಯಾವಪ್ಪ ಅಂದ್ರ 2. ಇವು ಏನದವಪ್ಪ ಅಂದ್ರ ಈ 1 ಮತ್ತು 2ರ ನಡುವಿನ 5 ಭಾಗಲಬ್ಧ ಸಂಖ್ಯೆಗಳಾದವು. ವಿದ್ಯಾರ್ಥಿಗಳೇ, ಇವು ಅಷ್ಟೇ ಅಲ್ಲದೆ ನೀವು ಇನ್ನೂ ಬಹಳಷ್ಟು ಸಂಖ್ಯೆಗಳನ್ನ ಬರಿಬಹುದು. ನಾ 6ರಿಂದ ಗುಣಿಸಿ 6ರಿಂದ ಭಾಗಿಸಿದೆ. ಅಕಸ್ಮಾತ್ ಒಂದ್ ವೇಳೆ ನಾ 1000ರಿಂದ ಗುಣಿಸಿ 1000ರಿಂದ ಭಾಗಿಸಿದ್ದೆ ಆದ್ರ ಇಲ್ಲಿ ಮತ್ತು ಎಷ್ಟು ಅಂದ್ರ 8 ಸಂಖ್ಯೆಗಳು ಬರ್ತಿದ್ ನೀವೇ ನೋಡ್ರಿ. ಈ ತರ ಯಾವುದೇ 2 ಭಾಗಲಬ್ಧ ಸಂಖ್ಯೆಗಳ ಮಧ್ಯೆ ನಾವು ಅಸಂಖ್ಯಾತ ಭಾಗಲಬ್ಧ ಸಂಖ್ಯೆಗಳನ್ನ ಬರೀಬಹುದು. ಇದು ಏನಪ್ಪಾ? ಈ ತರ ಪ್ರಶ್ನೆಗಳು ನಿಮ್ ಎಕ್ಸರ್ಸೈಸ್ ಅಲ್ಲಿ ಅದಾವು. ನೀವು ಈ ಪೀಠಿಕೆಯಲ್ಲಿ ಈ ವಿಡಿಯೋದಲ್ಲಿ ಏನೇನ್ ಮಾಡೀನಿ, ಈ ಎಲ್ಲಾ ತರ ಸಹಾಯದಿಂದ ನೀವು ಎಕ್ಸರ್ಸೈಸ್ 1.1 ಅನ್ನ ಅತಿ ಸುಲಭವಾಗಿ ಬಿಡಿಸಬಹುದು. ಓಕೆ ವಿದ್ಯಾರ್ಥಿಗಳೇ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ. ಇನ್ನು ನಾನು ಮುಂದಿನ ವಿಡಿಯೋದಲ್ಲಿ ಏನಪ್ಪಾ ಅಂದ್ರ ಎಕ್ಸರ್ಸೈಸ್ 1.1 1.2 ಅನ್ನು ಬಿಡಿಸ್ತೀನಿ. ಧನ್ಯವಾದ.